4,500 ಪೆಟ್ರೋಲ್. ಗೈಸ್, ರಾಮೇಶ್ವರಂಗೆ ಟ್ರಿಪ್ ಹೋಗ್ತಾರೆ, ಅದರಿಂದ ಫುಲ್ ಟ್ಯಾಂಕ್ ಮಾಡಿಸ್ತೇನೆ. ಆಲ್ರೆಡಿ 10 ಲೀಟರ್ಸ್ ರಿಸರ್ವ್ ಅಲ್ಲಿ ಇದೆ. ಸೊ 55 ಲೀಟರ್ ಕೆಪಾಸಿಟಿ, ಅದಕ್ಕೆ 4,500 ಅಂದ್ರೆ 45 ಲೀಟರ್ಸ್ ಅಷ್ಟು ಪೆಟ್ರೋಲ್ ಹಾಕ್ಸ್ತಾ ಇದೆ. ಬಾಯ್ಸ್, ಟ್ರಿಪ್ ನೋಡಿ 0 ಇದೆ ಅಂಡ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ. ಇಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ರಾಮೇಶ್ವರಂ ಟ್ರಿಪ್ ಹೋಗ್ತಾಯಿದ್ದೀನಿ. ಇನ್ XUV 700 ರೋಡ್ ಟ್ರಿಪ್ ಮಾಡಬೇಕು ಅಂತಲೇ, ಯಾಕಂದರೆ ಜಾಸ್ತಿ ಕಾರ್ನ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಹಾಗೆ ತುಂಬ ದಿನಗಳಾಗಿತ್ತು ಲಾಂಗ್ ಹೋಗಿ. ಅದಕ್ಕೆ ಫ್ರೆಂಡ್ಸ್ ಜೊತೆ 4 ಜನ ಫ್ರೆಂಡ್ಸ್ ಜೊತೆ ನಾನು ಲಾಂಗ್ ಟ್ರಿಪ್ ಹೋಗ್ತಾಯಿದ್ದೀನಿ. ಸೊ ನಮ್ಮ ಡೆಸ್ಟಿನೇಷನ್ಸ್ ಬಂದು ರಾಮೇಶ್ವರಂ ಆ್ಯಂಡ್ ಕನ್ಯಾಕುಮಾರಿ. ಪೂರ್ತಿ ಆ ಕಡೆ ಯಾವ ಪ್ಲೇಸ್ ಇದೆಲ್ಲರೂ ಕವರ್ ಮಾಡಬೇಕಂತ. ಆ್ಯಂಡ್ ಮಧುರೈ ಟೆಂಪಲ್. ಸೊ ಇಷ್ಟು ಪ್ಲೇಸಸ್ ಕವರ್ ಮಾಡ್ತಾಯಿದ್ವಿ. ಸೊ ಸಖತ್ ಫನ್ನಾಗಿರುತ್ತೆ XUV 700 ನಾನು ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಮೈಲೇಜ್ ಟೆಸ್ಟ್ ಆಗಿರ್ಬೋದು, ಆಮೇಲೆ ಫುಲ್ ವ್ಲಾಗು, ಟೆಂಪಲ್ ವ್ಲಾಗ್ಸು, ಯಾವ ಪ್ಲೇಸಸ್ ವಿಸಿಟ್ ಮಾಡ್ತೀವಿ ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೂಪರ್ ಫನ್ನಾಗಿರುತ್ತೆ. ಸೊ ಬನ್ನಿ, ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಈಗ ನಾನು ನಮ್ಮ ಫ್ರೆಂಡ್ಸ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಪಿಕಪ್ ಮಾಡಿಕೊಂಡು ಹೊರಡೋದೆ. ಬನ್ನಿ. ನೆಕ್ಸ್ಟ್ ಲೆವೆಲ್ ಆಗಿದೆ. ಆ ಕಡೆ ಈ ಕಡೆ 8 ಗಂಟೆ ಟೈಮ್ ಒಂಥರ ಇಷ್ಟ ಆಯಿತು. ಯಾಕಂದರೆ ಕಿಯಾನು ಚೇಂಜ್ ಮಾಡಿದ್ರು. ಕಿಯಾ ಮುಂಚೆ ಒಂಥರ ಸ್ಟಾಪ್ ಹಾಕಿದ್ದೀವಿ, ಸ್ಟ್ಯಾಂಪ್ ಟೈಪ್ ಇತ್ತು, ಸೀಲ್ ಹಾಕ್ದಂಗೆ. ಇವಾಗ ಕೆ ಅಂತ ಬರ್ಕೊಂಡು ಇವನು ಅಕ್ಷಯ್ ನಿಮಗೆ ಗೊತ್ತಿರುತ್ತೆ. ಭರತ್, ಹಾಯ್. ಬ್ಲಾಗ್, ಯೂಟ್ಯೂಬ್ ಬ್ಲಾಗ್ ನಡೀತಾ ಇದೆ. ದೀಪಕ್ ಕಾಡ್ಮನ್ಸ ಇವನು. ಹಾಯ್ ಗೈಸ್, ಈಗ ತಿಂಡಿ ಮುಗಿಸಿ ಹೊರಟಿದ್ವಿ. ಬನ್ನಿ ಹೊರಡ. ಅವಳೆಲ್ಲ ಬರೋದು ಟಾಯ್ಲೆಟ್ಗೆ ಹೋಗಿರ್ಬೇಕು. ಇಲ್ಲಿಂದ ಡೈರೆಕ್ಟ್ ಇನ್ನು ರಾಮೇಶ್ವರಂ. ಗೈಸ್, ಇವಾಗ ಎಲ್ಲಿದ್ದೀವಿ ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಇವಾಗ ಇಲ್ಲಿ ಎಳ್ನೀರು ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ದೀವಿ. ಸ್ಟ್ರಾ ಬರ ಸಾಕು. ಗೈಸ್, ಈಗ ಆಫ್ಟರ್ 400 ಕಿಲೋಮೀಟರ್ಸ್ ಆಫ್ ಡ್ರೈವ್ ಇನ್ನು 250 ಇದೆಯಾ? ಇನ್ನು 230 ಇದೆ. 230 ಕಿಲೋಮೀಟರ್ಸ್ ಇದೆ. ಊಟಕ್ಕೆ ಸ್ಟಾಪ್ ಮಾಡಿದ್ದೀವಿ. ಅಂಬುತೊರೈ ತಾನೆ, ದಿಂಡಿಗಲ್ಲಿಂದ ಒಂದು ಸ್ವಲ್ಪ ಮುಂದೆ. ದಿಂಡಿಕಲ್ ಬೈಪಾಸ್ ಆಗ್ತಿದ್ದಂಗೆ ಒಂದು 5 ಕಿಲೋಮೀಟ್ರು. ಸಾಕಾಗೋಯ್ತು ಓಡಿಸಿ. ನಾನು ಇದೇ ಇಷ್ಟು ಒಂದೇ ಸ್ಟ್ರೆಚಲ್ಲಿ ಓಡಿಸಿರೋದು. ಅಂದರೆ ಇವನೊಂದು 30 ಕಿಲೋಮೀಟರ್ಸ್ ಓಡಿಸ್ದ. ಅರೌಂಡ್ 370 ಕಿಲೋಮೀಟರ್ಸ್ ಓಡಿಸಿ ಸಾಕಾಯ್ತು ಅನ್ಕೊಂಡು. ನೆಕ್ಸ್ಟ್ ಇವನೇ ಓಡಿಸೋದು. 250 ಕಿಲೋಮೀಟರ್ಸ್ ಇದೆ. ಊಟ ಮಾಡ್ಕೊಂಡು ಊಟ ಮಾಡಿ ನೈಟ್ ನಾನು ಮಲಗಿರೋದೇ 2 ಅವರ್ ಕಣ ಟೋಟಲ್ ಆಗಿ. ಎಲ್ಲೋದು ಬರುತ್ತೆ ನೋಡಿ, ಇದೆ ಹೋಟೆಲ್ ಮಾತ್ರ. ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಫುಲ್ಲು ಒಂಥರ ಹಬೆಗಾಳಿ ಶೆಕೆ. ತುಂಬ ತಮಿಳ್ನಾಡೆ ಆ ಥರ ಅಲ್ಲ ಇದೆ ಹೋಟೆಲ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ನೀವು ಒಂದು ಕಡೆ ಜಾಸ್ತಿ ಇಂಗ್ಲೀಷೇ ಕಾಣಲ್ಲ, ಎಲ್ಲ ಮ್ಯಾಕ್ಸಿಮಮ್ ತಮಿಳೇನೇ ಇಲ್ಲಿ.
ಕುಡಿಕ್ಕಿಲ್ಲ ಆಟುಕಾಳು ಸೂಪ್ ಮಾಡಿ ಇದು ಕುಡಿಕ್ಕಿಲ್ಲ ಏನಂತ ಒಡವಾಟು ಕಲಂಗು ಮೇಕೆ ಕಾಲು ಥರ ಸೂಪ್ ಇಟ್ಟು ಕುಡಿಬೇಕು. ஆ சூப் காடையெல்லாம் அடிக்காது நம்ம ஆட்டுக்கால் சூப் மாதிரியே இருக்கும் ಅಡ್ವಾಂಟೇಜ್ ಏನಂತ ಕೇಳೋ. ಇದು ಎದಕ್ಕೆ நல்லதுங்க ಇದು? மூட்டு வலி ப்ரெஷரு இதுகளுக்கு ಟ್ರಾನ್ಸ್ಲೇಟ್ ಮಾಡಿ ನೀವು ಅರ್ಥ ಮಾಡ್ಕೊಂಡು ನಮಗೆ ಟ್ರಾನ್ಸ್ಲೇಟ್ ಮಾಡಿ. செல்லில் நீங்கள் அடிச்சிங்கன்னா முடவாட்டு கிழங்குன்னு அடித்தாலே அதோட இது கூட எத்தனை வியாதிக்கு அது கட்டுப்படுது. ಏನಂತ ಇದು ಬೇಜಾನ್ ಡಿಸೀಸ್ ಕ್ಯೂರ್ ಮಾಡುತ್ತಂತೆ. செல்லில் முடவாட்டு கிழங்குன்னு அடித்தாலே அது வந்துடும். ಅರ್ಥ ಆಗಲಿಲ್ಲ. ಟ್ರಾನ್ಸ್ಲೇಟೇ ಮಾಡಲ್ಲ ಅಂತ. ಹಾಂ ರಾಗಿ ಇರಬೇಕು, ಗೊತ್ತಿಲ್ಲ ನನಗೂ. ಶಿಷ್ಯ ನೋಡೋ ಡೋರ್ ಹೆಂಗೆ ತೆಗೆದು ಬಂದಾನು. ನೈಸ್ ನೇಚರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸುಮಾರು ಅಷ್ಟು ಕಿಲೋಮೀಟ್ರು ಹಿಂಗೆ ಫುಲ್ಲು ಗ್ರೀನ್ರಿ ಇದೆ. ಆ್ಯಂಡ್ ನಾವಿನ್ನೊಂದು 60 or 50 ಕಿಲೋಮೀಟರ್ಸ್ ಇರಬೇಕು. ಆ್ಯಂಡ್ ಆಲ್ರೆಡಿ ಟೈಮ್ ಬಂದು 6:15 ಆಗೋಯ್ತು. ನಾವು ಹೋಗೋಷ್ಟ್ರೊಳಗೆ ಆಲ್ಮೋಸ್ಟ್ 8 o'clock ಆಗಿಬಿಡುತ್ತೆ. ಆ್ಯಂಡ್ ಲೇಟ್ ಆಗೋಯ್ತು, ಯಾಕೆ ಅಂದರೆ ಒಂದು ಡಿವಿಯೇಷನ್ ತೊಗೋಬೇಕಾಗಿತ್ತು. ಅಲ್ಲಿ ನಾವು ಮಿಸ್ ಮಾಡಿದ್ವಿ, ಲೊಕೇಶನ್ ಕರೆಕ್ಟಾಗಿ ರೀಡ್ ಮಾಡಿಲ್ಲ. ಸೊ 100 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಯಿತು ನಮಗೆ, ಸುತ್ತಿ ಬಳಸಿ ಬಂದಿದ್ದಾಯಿತು. ಇಲ್ಲ ಅಂದರೆ ಆಲ್ಮೋಸ್ಟ್ ಇಷ್ಟೊತ್ತಿಗೆ ರೀಚೇ ಆಗಿಬಿಡ್ತಾ ಇದ್ವಿ, ಒಂದು 100 ಕಿಲೋಮೀಟರ್ ಸೇವ್ ಆಗಿದ್ರೆ. ಅಲ್ಲಿಗೆ 5:55 ಇದ್ದಿದ್ದು ನಮ್ಮ ಮನೆಯಿಂದ 6:50 ಆಗೋಯ್ತು. 100 ಕಿಲೋಮೀಟರ್ ಸುತ್ತಾಗೋಯ್ತು. ಇನ್ನು 1.5 hour ಡ್ರೈವ್ ಇದೆ, ಮುಗಿಸ್ಕೊಂಡು ಹೋಗೋದೆ. Never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿದೆ. ಇದು ಸೆಕೆಂಡ್ ಫುಲ್ ಟ್ಯಾಂಕ್. ಇದು 631 ಕಿಲೋಮೀಟರ್ಸ್ ರಾಮೇಶ್ವರಂ ಇವಾಗ ರೀಚ್ ಆಗಿದ್ದೀವಿ. ಸೊ ಗೈಸ್, ರಾಮೇಶ್ವರಂ ರೀಚ್ ಆಗಿದ್ದೀವಿ. ಇವಾಗ ರಶ್ ಮಾಡ್ದೆ, ಯಾಕಂದರೆ ಟೆಂಪಲ್ ಕ್ಲೋಸ್ ಆಗಿಬಿಡ್ದೆ 8:30ಗೆ. ಇವಾಗ ದರ್ಶನ ಮಾಡೋಣ ಅಂತ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಇದೇ ಬೀಚು. ಇದು ಬೀಚು ಆ್ಯಂಡ್ ಸ್ಟ್ರೀಟ್ಸ್ ನೋಡಿ ಹಿಂಗಿದೆ. ಲೈಕ್ ತುಂಬ ಥಿಂಗ್ಸ್ ಇದೆ, ಶಂಖ ಆಗಿರ್ಬೋದು ಈ ಥರ. ಆಮೇಲೆ ಚಾಟ್ಸು ತಿನ್ನೋಕ್ಕೆ. ಆಮೇಲೆ ತುಂಬ ನಾರ್ತ್ ಇಂಡಿಯನ್ಸ್ ಇದ್ದಾರೆ ಇಲ್ಲೆಲ್ಲ, ಯಾಕಂದರೆ ಜ್ಯೋತಿರ್ಲಿಂಗ ಎಲ್ಲ ಕವರ್ ಮಾಡಬೇಕಂತ 12 ಜ್ಯೋತಿರ್ಲಿಂಗನೂ ಬಂದಿರ್ತಾರೆ. ಆಮೇಲೆ ಇಲ್ಲಿ 5 ಗಂಟೆಗೆ ಎಲ್ಲ ಸೈಟ್ ಸೀಯಿಂಗು ಕ್ಲೋಸ್ ಆಗಿಬಿಡ್ದೆ, ಯಾಕಂದರೆ ಇಲ್ಲಿ ನಕ್ಸಲೈಟ್ ಟಿ ಅವ್ರದ್ದು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನೇವಿ ಅಂಡರ್ ಕಂಟ್ರೋಲ್ ಇರುತ್ತೆ, ಅದಕ್ಕೆಲ್ಲ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ. ಟೆಂಪಲ್ ಒಂದು ಓಪನ್ ಇರುತ್ತೆ, ಮೇನ್ ಸಿಟಿಯಲ್ಲಿ ಅಂಗಡಿಗಳು ಇವೆಲ್ಲ ಓಪನ್ ಇರುತ್ತೆ. ಈ ಬೀಚಸ್ಗಳು ಅವೆಲ್ಲ ಕ್ಲೋಸು. ಹೆವಿ ಫೈನ್ ಆಗ್ತಾರಂತೆ, ಅದ್ರ ಹತ್ರ ಎಲ್ಲ ಹೋದರೆ ಸೀಸ್ ಮಾಡಿಬಿಡ್ತಾರಂತೆ. ಅದಕ್ಕೆ ನಾವು ಯಾರು ಹೋಗೋ ಪ್ರಯತ್ನನೇ ಮಾಡಲಿಲ್ಲ. ಜಸ್ಟ್ ಇದು ಈಸ್ಟ್ ಗೇಟ್ ಟೆಂಪಲ್ ಇದು, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಚಲಕ್ ಸಖತ್ ಗಲೀಜಿದೆ ನೀರು, ಮಣ್ಣೀರು ಫುಲ್ಲು. ಮುಂಚೆ ಆಗಿದೆ ಸುನಾಮಿ ಆಗಿದೆ. ಆಗಿದೆ, ಯಾಕಾಗಿಲ್ಲ? ಸುನಾಮಿ ಆಗಿದೆ ಬರತ್ತಿಲ್ಲ. ಸುನಾಮಿ ಆಗಿದೆ
ಸೈಕ್ಲೋನ್ ನಡೀತಿತ್ತಲ್ಲ ರೆಡ್ ಅಲರ್ಟ್ ಇವೆಲ್ಲ ಒರಿಜಿನಲ್ ರುದ್ರಾಕ್ಷಿ ಇರುತ್ತಾ? ಒಂದೊಂದು ಇರುತ್ತೆ. ಆ್ಯಕ್ಚುಲಾಗಿ ಇವಾಗ ಟೈಮ್ ಒಂದು 8 ಗಂಟೆ ಆಗಿರೋದ್ರಿಂದ ಕ್ಲೋಸಿಂಗ್ ಟೈಮ್ ಹತ್ತಿರ, ಅದಕ್ಕೆ ಜನ ತುಂಬ ಕಮ್ಮಿ ಇದ್ದಾರೆ. ನಾವು ಅದಕ್ಕೆ ಮತ್ತೆ ಮಾರ್ನಿಂಗ್ ಕೂಡ ದರ್ಶನ ಮಾಡಬೇಕು, ಯಾಕಂದರೆ ಅದು 22 ಬಾವಿಯಿಂದ ಕಲೆಕ್ಟ್ ಮಾಡಿರೋ ನೀರನ್ನ ಹಾಕ್ತಾರೆ. ಅದಕ್ಕೋಸ್ಕರ ಮತ್ತೆ ಬೆಳಿಗ್ಗೆ ಬರಬೇಕು. ಇವಾಗ ಫ್ರೀಯಾಗಿ ದರ್ಶನ ಮಾಡೋಣ ಅಂತ ಅಷ್ಟೇ ಹೋಗ್ತಾ ಇದ್ದೀವಿ. ಒರಿಜಿನಲ್ಲೇ ಬರ ಶಂಖಗಳು. ಡೂಪ್ಲಿಕೇಟು ಮಾಡೋಕ್ಕಾಗಲ್ಲ. ಪುರಾಣ ಎಲ್ಲಿ ಇದು ಮುಗಿಸ್ಕೊಂಡ್ ಬಂದ್ಬಿಡೋಣ ಬಾ. ಅದೇ ತಲೆಗೆ ಹಾಕ್ತಾರೆ ಪುರಾಣ. ನಾರ್ತ್ ಈಸ್ಟ್ ಜಾಸ್ತಿ ತಮಿಳಿಯನ್ಸ್ಗಿಂತ ಇಲ್ಲಿ. ಇಲ್ಲೆಲ್ಲ ಶಂಖಗಳು, ರುದ್ರಾಕ್ಷಿಗಳು, ಬರೀ ಶಂಖಗಳೇ ಜಾಸ್ತಿ. ಸಮುದ್ರ ತೀರ ಬೇರೆ ಆಗಿರೋದ್ರಿಂದ ನೋಡಿ ಬರೀ ಶಂಖಗಳೇ ಇದೆ. ಸೊ ಇವಾಗ ಏನಂದರೆ ದರ್ಶನಂ ಟೈಮಿಂಗ್ಸ್ ಮುಗ್ದೋಯ್ತು. 8 ಗಂಟೆಗೆ ನಾವು ಒಂದು 10 ನಿಮಿಷ ಲೇಟಾಗಿ ಬಂದ್ವಿ, ಬಿಡಲಿಲ್ಲ. ಅದಕ್ಕೆ ನಾಳೆ ಬೆಳಗ್ಗೆ 4 ಗಂಟೆಗೆ ಬಂದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅದಕ್ಕೆ ಈಗ ವಾಪಸ್ ಇಲ್ಲೆಲ್ಲ ನೋಡಿಕೊಂಡು ರೂಮ್ ಕಡೆಗೆ ಹೊರಟೋಣ ಅಂತ ಹೊರಟಿದ್ದೀವಿ. ನಾಳೆ ಬೆಳಗ್ಗೆ 4 ಗಂಟೆಗೆ ಬಂದರೆ ನೀರು ಹಾಕಿ. ಸೊ ಇಲ್ಲಿ ಯಾರ್ಯಾರು ಬರ್ತೀರಾ ನೀರು ಖಂಡಿತವಾಗ್ಲೂ ಹಾಕಿಸ್ಕೊಳ್ಳಿ, ಯಾಕಂದರೆ ಅದಕ್ಕೆ ಆದಂಥ ಒಂದು ಮಹತ್ವ ಇದೆ. ಅದನ್ನು ನಾಳೆ ಬೆಳಗ್ಗೆ ಹಾಕಿಸ್ಕೋಬೇಕಾದ್ರೆ ಏನಂತ ನಿಮಗೆ ತಿಳಿಸ್ತೀನಿ ಎಕ್ಸಾಕ್ಟಾಗಿ ಏನಕ್ಕೆ ಹಾಕಿಸ್ಕೋಬೇಕು, ಅದ್ರ ಹಿಸ್ಟ್ರಿ ಏನು ಎಲ್ಲನೂ. ಆ್ಯಂಡ್ ಇವಾಗ ಬೀಚ್ ಕಡೆ ಹೊರಟಿದ್ದೀವಿ, ಬೀಚ್ ನೋಡೋಣ ಅಂತ. ಆಮೇಲೆ ತುಂಬ ಕೂಲಾಗಿದೆ, ಪರ್ಫೆಕ್ಟ್ ವೆದರ್ ಇದು. ಯಾಕಂದರೆ ಬೀಚ್ ಸೈಡೆಲ್ಲ ತುಂಬ ಹಬೆ ಗಾಳಿ ಇರುತ್ತೆ, ಸ್ಟಿಕ್ಕಿ ಆಗ್ತಾ ಇರುತ್ತೆ ಬಾಡಿ ಎಲ್ಲ. ಸೊ ಆ ಥರ ಎಲ್ಲ ಏನಿಲ್ಲ, ತುಂಬ ಚೆನ್ನಾಗಿದೆ ವೆದರ್, ಕೂಲ್ ಬ್ರೀಸ್ ಇದೆ. ಏನಂದರೆ ಇವತ್ತು ದರ್ಶನ ಆಗಿಲ್ಲ ಅಂತ ಮೇ ಬಿ ನಾಳೆನೇ ಹಾಕ್ಬೇಕಂತ ಇತ್ತು ಅನಿಸುತ್ತೆ. ಅದಕ್ಕೆ ನಾಳೆ ಪೋಸ್ಟ್ಪೋನ್ ಆಗಿದೆ. ನಾಳೆ ಬಂದು ದರ್ಶನ ಮಾಡಿಕೊಂಡು ಧನುಷ್ಕೋಡಿ ನೋಡಿಕೊಂಡು ಸೈಟ್ ಸೀಯಿಂಗ್ ಏನೇನಿದೆ ಇಲ್ಲ ನೋಡಿಕೊಂಡು ಕನ್ಯಾಕುಮಾರಿಗೆ ಹೊರಡೋದು. ಇದಲ್ಲ ಇದೆಲ್ಲ இதில் வந்து 100 ரூபா 150 ரூபா 100 150 ಇದಾ? இது வந்து 500. ಇದು 500. ಇದೆಲ್ಲ இது 150 ரூபா பேர்லாம் 150. ಎಲ್ಲ ಏನಿದು? ಏನು ಯೂಸ್ ಅಂತ ಕೇಳೋದು? 100. ಇದೆಲ್ಲ ಎದಕ್ಕೆ ನಾವು ಯೂಸ್ ಇದೆಲ್ಲ? இது ಶೋಕೇಸ್. இது சாமி ரூம் அந்த மாதிரி சாமி ரூம். இது வந்து சாமி ரூம். இது எவ்வளோ நீ சொன்னது? 50 ரூபா. 50. பேர்லாம்
ನನ್ನ ಮಾಡಂಗೆ ಹಾಂ ಕರೆಕ್ಟಾಗಿ ಅವ್ನು ಇಟ್ಕೊಂಡಾಗ ಹುಡುಗನ ಇಟ್ಕೊಂಡಾಗ ಅವನೇ ಪರವಾಗಿಲ್ಲ ಸುಮ್ಮನೆ ಹೆಂಗೆ ಹಾಂ ಪೈಸಾ ಹುಡುಗಿ ನೋಡಿ 40 ಹೆಸರು ಹಾಕಿದ್ರೆ 50. ಏನು ನ್ಯೂಸ್ ಇದನ್ನ ಇಟ್ಕೊಂಡು ಏನೂ ಇಲ್ಲ. ಒಂದು ಪಂಜಾಬಿ ಡಾಬಾ ನೋಡಿದ್ವಿ, ಯಾಕೋ ಟ್ರೈ ಮಾಡ್ಬೇಕಂತ ಅನ್ನಿಸ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಪಂಜಾಬಿ ಡಾಬ್ದಲ್ಲಿ ಅಷ್ಟು ತಿಂದಿಲ್ಲ ನಾನು. ಸೊ ಇಲ್ಲಿ ಸ್ಪೆಷಲಾಗಿ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ. ಸೊ ಅವ್ರಿಗೋಸ್ಕರನೇ ಮಾಡಿರೋದು ಇದು, ನಾರ್ತ್ ಇಂಡಿಯನ್ಸ್ ಬರ್ತಾರೆ ಅಂತ, ಅದಕ್ಕೆ ಇಲ್ಲೇ ತಿನ್ನಕ್ಕೆ ಬಂದಿದ್ದೀವಿ.